ವೆಲ್ಕಮ್ ಬ್ಯಾಕ್ ಟು ಅಮ್ಮ ಮಕ್ಕಳ ಪ್ರಪಂಚ ಯೂಟ್ಯೂಬ್ ಚಾನಲ್. ಇದು ನನ್ನ ಪ್ರೆಗ್ನೆನ್ಸಿ ರೊಟೀನ್ ಅಥವಾ ಪ್ರೆಗ್ನೆನ್ಸಿ ಜರ್ನಿಯ ಪಾರ್ಟ್ 2 ವಿಡಿಯೋ ಆಗಿರುತ್ತೆ ಸ್ನೇಹಿತರೆ. ಪಾರ್ಟ್ 1 ಏನೇನಿತ್ತು ಅನ್ನೋದನ್ನು ಐಕಾರ್ಡ್ ಹಾಕಿರ್ತೀನಿ. ಆ ವಿಡಿಯೋನ ನೀವು ಫಸ್ಟ್ ನೋಡಿ, ಮತ್ತು ಸೆಕೆಂಡ್ ವಿಡಿಯೋನ ಕಂಟಿನ್ಯೂಷನ್ ವಿಡಿಯೋ ಇರುತ್ತೆ. ಇದನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ, ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿದ್ದೀರಾ ಅಂದರೆ ನಾನು ಹಾಕುವಂತಹ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನಿಮಗೆ ನನ್ನ ವೀಡಿಯೋಸ್ನ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಯಿತು, ಇದೆಲ್ಲ ಮುಗೀತು. ಮತ್ತು ಯಥಾ ಪ್ರಕಾರ ನಾರ್ಮಲ್ ಆದೆ. ಬಟ್ ಅದು ಅದೇ ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಬೇಬಿಗೆ ಏನಾದರೂ ಅಂದರೆ ಅಬ್ನಾರ್ಮಲಿಟೀಸ್ ಏನಾದರೂ ಇದೆಯಾ ಅನ್ನೋದು ಒಂದು ಟೆನ್ಷನ್ನು ಮೈಂಡಲ್ಲಿ ಎಲ್ಲ ಕುರಿತಾನೇ ಇತ್ತು. ಆದ್ರೂ ನಾನು ಕಾನ್ಫಿಡೆನ್ಸಾಗಿ ತುಂಬ ಸ್ಟ್ರಾಂಗಾಗಿ ಇದ್ದೆ, ಏನೂ ಆಗಲ್ಲ ಆ ಥರ ಅಂತ. ಆಮೇಲೆ ಗ್ರೋತ್ ಸ್ಕ್ಯಾನ್, ಇನ್ನು 7th 8th ಮಂತಲ್ಲಿ ಗ್ರೋತ್ ಸ್ಕ್ಯಾನ್. ಅಂದರೆ ನನಗೆ ಸೆಕೆಂಡ್ ಟ್ರೈಮಿಸ್ಟ್ರು ತುಂಬ ಚೆನ್ನಾಗಿತ್ತು. ಅಂದರೆ ಏನೂ ತೊಂದರೆ ಇರಲಿಲ್ಲ. ತೊಂದರೆ ಅಂದರೆ ಆರಾಮಾಗಿತ್ತು, ನನ್ನ ಬಾಡಿನೂ ಫ್ರೀ ಆಗಿತ್ತು. ಮೈಂಡ್ ಅದೇ ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿದೊಂದು ಪ್ರೆಷರ್ ಬಿಟ್ಟರೆ ಇನ್ನೆಂಥ ಪ್ರೆಷರ್ ಇಟ್ಕೊಂಡಿರಲಿಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತಿದ್ದೆ, ಸ್ಕೂಲ್ಗೂ ಹೋಗ್ತಿದ್ದೆ, ಅಲ್ಲೂ ಕೆಲಸ ಮಾಡ್ಕೋತಿದ್ದೆ, ಮತ್ತೆ ಬರ್ತಿದ್ದೆ, ರಿಟರ್ನ್ ಮತ್ತೆ ಮನೇಲೆಲ್ಲ ರೊಟೀನ್ ಆ್ಯಸ್ ಇಟ್ ಈಸ್ ರೊಟೀನ್ ಇದೇ ಥರ ಫಾಲೋ ಮಾಡ್ಕೋತಾ ಇದ್ದೆ. ಚೆನ್ನಾಗಿತ್ತು. ಸೆಕೆಂಡ್ ಟ್ರೈಮಿಸ್ಟರ್ ಸ್ವಲ್ಪ ಆರಾಮಾಗಿತ್ತು. ಫಸ್ಟ್ ಟ್ರೈಮಿಸ್ಟರು ಸ್ವಲ್ಪ ಕಷ್ಟ ಅನ್ನಿಸ್ತು. ಅಂದರೆ ಓಕೆ ಅಂತ ತುಂಬ ಕಷ್ಟ ಅಲ್ಲ, ಓಕೆ. ಸೆಕೆಂಡ್ ಟ್ರೈಮಿಸ್ಟರ್ ತುಂಬ ಆರಾಮಾಗಿದ್ದೆ. ಇದೆಲ್ಲ ಮುಗೀತು, ಸೆಕೆಂಡ್ ಟ್ರೈಮಿಸ್ಟರ್ ಮುಗೀತು. ಇನ್ನು ಥರ್ಡ್ ಟ್ರೈಮಿಸ್ಟರ್ ಎಂಟರ್ ಆದ್ವಿ. 7th 8th 9th ಮಂತ್ ಈ ಎಂಟರ್ ಆದಮೇಲೆ ಈ ಪೀರಿಯಡಲ್ಲಿ ನಾವು ಗ್ರೋತ್ ಸ್ಕ್ಯಾನ್ ಮಾಡಿಸ್ಬೇಕು ಕಂಪಲ್ಸರಿ. ಯಾಕೆಂದರೆ ಮಗು ಗ್ರೋತ್ ಹೇಗಿದೆ ಮತ್ತು ಆರ್ಗನ್ಸೆಲ್ಲ ಹೇಗೆ ಡೆವಲಪ್ ಆಗಿದೆಯಾ ಇಲ್ವಾ ಅನ್ನೋದು ಗ್ರೋತ್ ಸ್ಕ್ಯಾನ್ ಕಂಪಲ್ಸರಿ ಮಾಡಿಸ್ಬೇಕು. ಅಷ್ಟು ಮಂತ್ಗೆ ಅಷ್ಟು ವೀಕ್ಸ್ಗೆ ಬೇಬಿ ಇಷ್ಟು ಡೆವಲಪ್ ಆಗಿರಬೇಕು ಅಂತ ಇರುತ್ತಲ್ಲ, ಅದು ಗ್ರೋತ್ ಸ್ಕ್ಯಾನ್ ಮಾಡಿಸ್ಕೊಂಬ ಅಂತ ಹೇಳಿದ್ರು. ಪ್ಲಸ್ ನನಗೆ ಈ ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಗ್ರೋತ್ ಸ್ಕ್ಯಾನ್ ಜೊತೆಗೆ ಬೇಬಿ ಹಾರ್ಟ್ ಸ್ಕ್ಯಾನು ಹೇಳಿದ್ರು. ಇಕೋ ಸ್ಕ್ಯಾನ್ ಅಂತ ಕರೀತಾರೆ. ಇಕೋ ಸ್ಕ್ಯಾನ್ ಪ್ಲಸ್ ಗ್ರೋತ್ ಸ್ಕ್ಯಾನ್ ಎರಡೂ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರು. ಓಕೆ, ಮಾಡಿಸೋಣ, ಅದು ನಾರ್ಮಲ್ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊತಿದ್ದೆ. ಮತ್ತು ನನ್ನ ಮಗು ಜೊತೆ ಜಾಸ್ತಿ ಮಾತಾಡ್ತಿದ್ದೆ ಯಾವಾಗಲೂ. ಥ್ರೂಔಟ್ ಪ್ರೆಗ್ನೆನ್ಸಿಲಿ ನನ್ನ ಮಗನ್ನ ಜಾಸ್ತಿ ಮಾತಾಡ್ತಾನೇ ಇರ್ತಾಯಿದ್ದೆ, ಯಾವಾಗಲೂ ಮಾತಾಡ್ತಿರ್ತಿದ್ದೆ. ಸ್ಕ್ಯಾನ್ಗೆ ಹೋದಾಗೂ ಅಷ್ಟೇ ನನ್ನ ಮಗುಗೆ ಹೇಳ್ತಾನೆ ಇರ್ತಿದ್ದೆ, ನೀನು ಆರಾಮಾಗಿದೆಯಾ, ಏನೂ ತೊಂದರೆ ಇಲ್ಲ ಪಾಪು, ಅಂದರೆ ಕಂದಮ್ಮ ಅಂತ ಕರೀತಿದ್ದೆ, ಏನೂ ತೊಂದರೆ ಇಲ್ಲ, ಭಯ ಪಡಬೇಡ, ಎಂತ ಆಗಲ್ಲ, ಈಗ ನೀನು ಆರಾಮಾಗಿದೆಯಲ್ಲ ಅದು ಅಮ್ಮಗೆ ಪಪ್ಪಗೆ ಗೊತ್ತಾಗಬೇಕಲ್ವ ನಾರ್ಮಲ್ ಆಗಿದೆಯಾ ಅಂತ. ಹಾಗಾಗಿ ನಾವು ಟೆಸ್ಟ್ ಮಾಡ್ಸೋಕ್ಕೆ ಬಂದಿದ್ದೀವಿ, ನೀನು ಆರಾಮಾಗಿ ರಿಲ್ಯಾಕ್ಸೆಡ್ ಆಗಿರು ಅಂತೆಲ್ಲ ಹೇಳಿಕೊಂಡು ನಾನು ಧೈರ್ಯ ತೊಗೊಂಡು ಸ್ಕ್ಯಾನ್ಗೆ ಹೋದರೆ ಅಲ್ಲಿ ಡಾಕ್ಟರು ಸ್ವಲ್ಪ ಪರಿಚಯ ಆಗಿದ್ದರು. ಯಾಕಂದರೆ ಫಸ್ಟ್ ಬೇಬಿಗೂ ಸ್ಕ್ಯಾನ್ಸ್ ಅಲ್ಲೇ ಮಾಡಿಸ್ತಿದ್ದು, ಸೆಕೆಂಡ್ ಬೇಬಿಗೂ ಅಲ್ಲೇ ಸ್ಕ್ಯಾನ್ಸ್ ಆಗಿರೋದ್ರಿಂದ ಪರಿಚಯ ಆಗಿದ್ದರು. ಮತ್ತು ನಮ್ಮ ಡಾಕ್ಟ್ರು ಅವರಿಗೆ ತುಂಬ ಪರಿಚಯ, ಹಾಗಾಗಿ ಅವರು ಚೆನ್ನಾಗಿ ಮಾತಾಡ್ಸಿದ್ರು, ಎಲ್ಲಿಂದ ಬಂದಿದ್ರೆ ಏನು ಅಂತೆಲ್ಲನೂ. ಸೊ ನಾನು ಅಲ್ಲೇ ಮತ್ತೆ ಕೇಳಿಕೊಂಡೆ, ಯಾಕಂದರೆ ಇಲ್ಲಿ ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿದಲ್ವ, ಅದೊಂದು ಟೆನ್ಷನ್ನು. ಇಕೋ ಸ್ಕ್ಯಾನ್ ಬೇರೆ ಹೇಳಿದ್ರಲ್ವ, ಸೊ ಸ್ಕ್ಯಾನ್ ಮಾಡ್ತಾ ಕೇಳಿದೆ ನಾನು. ಅಂದರೆ ಸ್ಕ್ಯಾನ್ ಮಾಡೋವಾಗ ಅವ್ರಿಗೂ ಡಿಸ್ಟರ್ಬ್ ಮಾಡಲಿಲ್ಲ, ಆವಾಗ ಮಾತಾಡ್ಸ್ಕೊಂಡು ಮಾಡಿದ್ರು. ಆಮೇಲೆ ಕೇಳಿದೆ. ಸ್ಕ್ಯಾನ್ ಇನ್ನೇನು ಆಲ್ಮೋಸ್ಟ್ ಮುಗೀತು, ಇಕೋ ಸ್ಕ್ಯಾನು ಆಯಿತು, ಗ್ರೋತ್ ಸ್ಕ್ಯಾನು ಆಯಿತು. ಸರಿ ಅಂತ ಹೇಳಿದಾಗ ಅವಾಗ ಕೇಳಿದೆ, ನಾರ್ಮಲ್ ಆಗಿದೆಯಾ ಎಲ್ಲನೂ. ಇಕೋ ಸ್ಕ್ಯಾನ್ ಅಂದರೆ ಬೇಬಿ ಹಾರ್ಟು ಎಲ್ಲ ಸರಿಯಾಗಿದೆಯಾ, ಆ 4 ಚೇಂಬರ್ಸ್ ಎಲ್ಲ ಕರೆಕ್ಟಾಗಿದೆಯಾ, ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದೆಲ್ಲ ಚೆನ್ನಾಗಿ ಆಗ್ತಿದೆಯಾ ಅಂತ. ಅವಾಗ ಅವ್ರು ಹೇಳಿದ್ರು, ಹೌದು ತುಂಬ ಚೆನ್ನಾಗಿದೆ. ಗ್ರೋತು ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಏನಾದರೂ ತೊಂದರೆ ಇದೆಯಾ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ದು ಒಂದೇ, ನಿಮ್ಮ ಬೇಬಿ ನಾರ್ಮಲಾಗಿ ಗ್ರೋತು ತುಂಬ ಚೆನ್ನಾಗಿದೆ, ನಾರ್ಮಲ್ ಗ್ರೋತ್ಗಿಂತ ಇನ್ನೂ ಚೆನ್ನಾಗಿ ಡೆವಲಪ್ ಆಗಿದೆ, ಹಾಗಾಗಿ ಏನೂ ತೊಂದರೆ ಇಲ್ಲ. ಗ್ರೋತ್ ಡೆವಲಪ್ಮೆಂಟ್ ಅನ್ನೋದು ಚೆನ್ನಾಗಿದ್ದಾಗ ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿ ಇದ್ದರೂ ಏನೂ ತೊಂದರೆ ಇಲ್ಲ, ನಿಮ್ಮ ಬೇಬಿ ನಾರ್ಮಲ್ ಆಗಿದೆ. ನನಗೆ ಅಬ್ನಾರ್ಮಲಿಟೀಸ್ ಏನಾದರೂ ಚಾನ್ಸಸ್ ಇದೆಯಾ ಅಂದರೆ ನೀವು ಡಬಲ್ ಮಾರ್ಕರ್ ಮಾಡಿಸಿದ್ರಾ ಅಂತ ಅವರು ಕೇಳಿದ್ರು. ಮಾಡಿಸಿದ್ದೀನಿ, ಅದರಲ್ಲಿ ಏನಿದೆ, ಲೋ ರಿಸ್ಕ್ ಇದೆ ಅಂದರೆ, ಮತ್ತು ಏನೂ ತೊಂದರೆ ಇಲ್ಲ. ಅಲ್ಲಿ ಬೇಬಿ ಬ್ರೈನ್ ಸೆಲ್ಸ್ ಸಮೇತ ಸ್ಕ್ಯಾನ್ ಮಾಡ್ತಾರೆ. ಸೊ ಇದರಲ್ಲೂ ಎಲ್ಲ ನಾರ್ಮಲ್ ಇದೆ, ಎಂಥ ತೊಂದರೆ ಇಲ್ಲ, ನಿಮ್ಮ ಬೇಬಿ ನಾರ್ಮಲ್ಗಿಂತ ಗ್ರೋತ್ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ, ಭಯ ಪಡಬೇಡಿ, ನಾರ್ಮಲ್ ಆಗಿರಿ, ಅದರಿಂದ ಏನು ತೊಂದರೆ ಇಲ್ಲ. ನಿಮ್ಮ ಬೇಬಿ ಹಾರ್ಟು ಅಂದರೆ ಎಲ್ಲ ವರ್ಕ್ ಚೆನ್ನಾಗಾಗ್ತಿದೆ, ಏನು ತೊಂದರೆ ಇಲ್ಲ, ನಿಮ್ಮ ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡ್ತಾರೆ, ಹೋಗಿ ಅಂದರು. ಸರಿ ಅಂತ ಅಲ್ಲೂ ಸ್ವಲ್ಪ ಖುಷಿ ಆಯಿತು, ಎಲ್ಲ ನಾರ್ಮಲ್ ಇದೆಯಲ್ಲ ಅಂತ.
ಮತ್ತು ಅದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದು ಆವತ್ತು ಡಾಕ್ಟರ್ ಸಿಕ್ಕಲ್ಲ. ಮತ್ತು ರಿಪೋರ್ಟ್ಸ್ನೆಲ್ಲ ತೊಗೊಂಡು ಬಂದು ನಾನು ಮತ್ತೆ ಎಲ್ಲ ಚೆಕ್ ಮಾಡಿದೆ, ಅದರಲ್ಲೆಲ್ಲ ನಾರ್ಮಲ್ ಬಂತು. ಬಟ್ ಅದರಲ್ಲೂ ಒಂದೇ ಒಂದು ತೊಂದರೆ ಇದ್ದಿದ್ದಂದರೆ ಹಾರ್ಟ್ ವರ್ಟಿಕಲ್ಲು ಸ್ವಲ್ಪ ಏನಿದೆ ಗ್ಯಾಪ್ ಇದೆ ಅಂತ ಇತ್ತು. ಅದು ಒಂದು ಬಿಟ್ಟರೆ ಇನ್ನೆಂಥ ತೊಂದರೆ ಇರಲಿಲ್ಲ. ಅದನ್ನು ಅಲ್ಲಿ ಡಾಕ್ಟರ್ನ ಕೇಳಿದೆ. ಮತ್ತು ಇನ್ನೊಂದು ನೆಕ್ಸ್ಟ್ ಟೈಮ್ ಹೋದ್ವಿ ಹಾಸ್ಪಿಟಲ್ಗೆ. ಮತ್ತು ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಗೆ ಈ ಸ್ಕ್ಯಾನ್ ಟೆಸ್ಟು ಇಕೋ ಸ್ಕ್ಯಾನ್ ಟೆಸ್ಟು ಮತ್ತು ನಾರ್ಮಲ್ ಟೆಸ್ಟು ಅದೇ ಗ್ರೋತ್ ಸ್ಕ್ಯಾನ್ ಟೆಸ್ಟ್ ಎಲ್ಲ ತೋರಿಸಿದಾಗ ಓಕೆ, ಏನೂ ತೊಂದರೆ ಇಲ್ಲ, ಗ್ರೋತ್ ಎಲ್ಲ ಚೆನ್ನಾಗಿದೆ, ಬೇಬಿ ಚೆನ್ನಾಗಿ ಡೆವಲಪ್ ಆಗ್ತಿದೆ, ನೀನೇನು ಭಯ ಪಡಬೇಡ, ಆರಾಮಾಗಿದೆ, ರಿಲ್ಯಾಕ್ಸ್ಡ್ ಆಗಿದೆ, ಬಟ್ ನೀನು ಏನು ಡಯಟ್ನ ಫಾಲೋ ಮಾಡ್ತಿದ್ಯೋ ಅದನ್ನೇ ಫಾಲೋ ಮಾಡು ಅಂದರು. ನನಗೆ ಆ ಪ್ರೆಗ್ನೆನ್ಸಿಲಿ ಅಂದರೆ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿಲಿ ನನಗೆ ಸ್ವಲ್ಪ ಸ್ವೀಟ್ಸ್ ತಿನ್ನಬೇಕು ಅಂತ ಜಾಸ್ತಿ ಇಷ್ಟ ಆಗ್ತಿತ್ತು. ಅಂದರೆ ಸ್ವೀಟ್ಸ್ ಅಂದರೆ ಅಂಗಡೀಲಿ ತೊಗೊಂಬರೋ ಸ್ವೀಟ್ಸ್ ಅಲ್ಲ, ಈ ಬೆಲ್ಲದಿಂದ ಮಾಡಿರೋಂಥದ್ದು, ಅಂದರೆ ಒಬ್ಬಟ್ಟು ತಿನ್ನಬೇಕು ಅನ್ನೋದು ತುಂಬ ಜಾಸ್ತಿ ಆಸೆ ಆಗ್ತಿತ್ತು. ಡಾಕ್ಟರ್ನ ಕೇಳಿದೆ, ನೀವು ಶುಗರ್ ಬರಬಹುದು ಅಂತ ಹೇಳಿದ್ರಲ್ಲ, ಬೆಲ್ಲ ಎಲ್ಲ ತೊಗೋಬೇಡ ಜಾಸ್ತಿ ಅಂತ ಹೇಳಿದ್ರಲ್ಲ, ನನಗೆ ಒಬ್ಬಟ್ಟು ತಿನ್ಬೇಕು ಅನಿಸ್ತಿದೆ, ತಿನ್ಬೋದಾ ಅಂತ. ಅವ್ರು ಹೇಳಿದ್ರು, ನಿನಗೆ ಬರಬಹುದು ಅಂತ ಹೇಳಿದ್ದೀನಿ, ನಿನಗಿದೆ ಅಂತ ಹೇಳಲಿಲ್ಲ, ಬರುತ್ತೆ ಅಂತ ಅಂದರೆ ಸ್ವಲ್ಪ ಲೈಟಾಗಿ ತೊಗೊಂಡ್ರೆ, ಸ್ವಲ್ಪ ನಿನಗೆ ಇಷ್ಟ ಆದರೆ ತೊಗೋ, ಏನೂ ತೊಂದರೆ ಇಲ್ಲ, ನಿನಗೆ ನಾರ್ಮಲ್ಗಿಂತ ನಾರ್ಮಲ್ ಆಗಿದೆ ಶುಗರು. ಆಲ್ರೆಡಿ 2 ಸತಿ ಟೆಸ್ಟ್ ಮಾಡಿಸಿದ್ದೆ, ಶುಗರ್ ಟೆಸ್ಟು. ನಾನು ಥ್ರೂಔಟ್ ಪ್ರೆಗ್ನೆನ್ಸಿಲಿ ಒಂದು 6 ಟೈಮ್ಸು ಬರೀ ಶುಗರ್ ಟೆಸ್ಟೇ ಮಾಡಿಸಿದ್ದೀನಿ. ಆ 6 ಟೈಮ್ಸೂ ನನಗೆ ನಾರ್ಮಲ್ಗಿಂತ ನಾರ್ಮಲ್ ಇತ್ತು ಶುಗರು. ಹಂಗಾಗಿ ನನಗೆ ತುಂಬ ಹ್ಯಾಪಿ. ಅಂದರೆ ತಾಯಿ ಮೆಂಟಲಿ ತುಂಬ ಫಿಕ್ಸ್ ಆದಾಗ ನಿಜವಾಗ್ಲೂ ಇದೆಲ್ಲ ವರ್ಕೌಟ್ ಆಗುತ್ತೆ. ಯಾರಾದರೂ ಪ್ರೆಗ್ನೆನ್ಸಿಲಿ ಏನಾದರೂ ತೊಂದರೆ ಇದೆ ಅಂತ ಅಂದಾಗ ತಾಯಿ ಆದವಳು ಕಂಪ್ಲೀಟಾಗಿ ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇರಲಿ, ನಿಮ್ಮ ಬೇಬಿ ಮೇಲೆ ಕಾನ್ಫಿಡೆನ್ಸ್ ಇರಲಿ, ಮೈಂಡ್ನ ಸೆಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗಲ್ಲ. ಇದು ನನ್ನ ಎಕ್ಸ್ಪೀರಿಯನ್ಸು. ಸರಿ, ನನಗೆ ಶುಗರು ಇರಲಿಲ್ಲ, ನಾನು ಕೇಳಿದೆ, ಅವರು ನನ್ನನ್ನು ಬೈದರು, ನಿನಗೆ ಬರಬಹುದು ಅಂತ ಹೇಳಿದ್ದೀನಿ ಬಿಟ್ರೆ ಬರುತ್ತೆ ಅಂತ ಹೇಳಲಿಲ್ಲ, ನೀನು ತಗೋ, ನಿನಗಿಷ್ಟ ಆಗಿದ್ದ ಫುಡ್ನ ನೀನು ತಿನ್ನು, ಏನೂ ತೊಂದರೆ ಇಲ್ಲ ಅಂತ. ನನಗೆ ಅಲ್ಲಿ ತನಕ ನಿಜವಾಗ್ಲೂ ನಾನು ಸ್ವೀಟ್ಸ್ ಏನೂ ತಿಂತಿರಲಿಲ್ಲ. ಯಾಕಂದರೆ ಇದು ಯಾವಾಗ ಹೇಳಿದ್ರಲ್ಲ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲಿ ಥ್ರೂಔಟ್ ಸೆಕೆಂಡ್ ಟ್ರೈಮಿಸ್ಟ್ರು ಮತ್ತು ಥರ್ಡ್ ಟ್ರೈಮಿಸ್ಟ್ರಿಗೆ ಗ್ರೋತ್ ಸ್ಕ್ಯಾನು ಇವ್ರು ಹೇಳೋ ತನಕ ನಾನೇನು ಸ್ವೀಟ್ಸೇ ತೊಗೊಂಡಿಲ್ಲ. ಬರೀ ಮುದ್ದೆ ತಿಂತಿದ್ದೆ, ಚಪಾತಿ ತಿಂತಿದ್ದೆ, ರೈಸು ತೀರಾ ಕಡಿಮೆ ಮಾಡಿಬಿಟ್ಟಿದ್ದೆ, ಫ್ರೂಟ್ಸ್ ಇದೆಲ್ಲ ತೊಗೋತಿದ್ದೆ. ಬಟ್ ಸ್ವೀಟ್ಸ್ ನಂಗೆ ತಿನ್ನಬೇಕು ಅಂತ ಆಸೆ ಆದ್ರೂ ತಿಂತಿರಲಿಲ್ಲ, ಬೇಡ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ. ಆಮೇಲೆ ಸರಿ ಇವ್ರು ಹೇಳಿದ ತಕ್ಷಣ ಬಂದು ಮತ್ತು ನಾನೇ ಮಾಡಿಕೊಂಡು ಕಾಯೊಬ್ಬಟ್ಟು ಎಲ್ಲ ಮಾಡಿಕೊಂಡು ನಾನು ತಿಂದೆ. ತುಂಬ ಒಂಥರಪ್ಪ ನೆಮ್ಮದಿ ಆಯಿತು, ಅಪ್ಪ ತಿನ್ನಲ್ಲ ಅಂತ. ಓಕೆ, ಇನ್ನು ಥರ್ಡ್ ಟ್ರೈಮಿಸ್ಟ್ರಿಗೆ ಎಂಟರ್ ಆದಾಗ 7th ಮಂತ್ ನಾರ್ಮಲ್ ಆಗಿತ್ತು, 8th ಮಂತು ನಾರ್ಮಲ್ ಆಗಿತ್ತು. ಆದರೆ ಸ್ವಲ್ಪ ಅದೇ ಸ್ವಲ್ಪ ಹೋಗಿ ಬರೋದೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು. ನನ್ನ ಫಸ್ಟ್ ಬೇಬಿಗಿಂತ ಸೆಕೆಂಡ್ ಬೇಬಿ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಿದ್ದರಿಂದ ನನಗೆ ಅಂದರೆ ಕಷ್ಟ ಅಂತ ತುಂಬ ಕಷ್ಟ ಏನಿರಲಿಲ್ಲ. ಬಟ್ ಓಕೆ ಬ್ಯಾಲೆನ್ಸ್ ಮಾಡ್ತಿದ್ದೆ ಎಲ್ಲನೂ. ಎಲ್ಲರೂ ಕೇಳ್ತಿದ್ರು, ನಿನ್ಗೆ ಆಗುತ್ತಾ ಮಾಡೋಕ್ಕೆ, ನೀನು ಇನ್ನೂ ಯಾಕೆ ಕೆಲಸ ಮಾಡ್ತಿದ್ಯಾ, ಬಿಟ್ಬಿಡು ಅಂತ. ನನಗೆ ಬಟ್ ಆ ಥರ ಅನಿಸೇ ಇಲ್ಲ, ನನಗೆ ಫೀಲ್ ಆಗಿಲ್ಲ ನಂಗೆ ಕೆಲಸ ಬಿಡಬೇಕು, ಇಷ್ಟು ಬೇಗ ಬಿಡಬೇಕು, ನಾನು ಸುಮ್ಮನೆ ಕುತ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ನಂಗೆ ಇರಲಿಲ್ಲ. ನನಗೆ 9th ಮಂತ್ಗೆ ಹೋಗೋ ತನಕ ನಾನು ಕೆಲಸ ಮಾಡೋಣ, 9th ಮಂತ್ ಆದಮೇಲೆ ನಾನು ಕೆಲಸ ಬಿಟ್ಟು 1 ಮಂತ್ ರೆಸ್ಟ್ ಮಾಡೋಣ, 1 ಮಂತ್ ರೆಸ್ಟ್ ಸಿಕ್ಕರೆ ಸಾಕು, ನನ್ನ ಬೇಬಿನೂ ಚೆನ್ನಾಗಿ ಡೆವಲಪ್ ಆಗುತ್ತೆ. ಯಾಕಂದರೆ ಲಾಸ್ಟು 8-9 ಮಂತ್ಸಲ್ಲಿ ಅಲ್ವಾ ಬೇಬಿ ಡೆವಲಪ್ಮೆಂಟ್, ಅಂದರೆ ಫಿಸಿಕಲಿ ವೆಯ್ಟ್ ಗೇನ್ ಜಾಸ್ತಿ ಆಗೋದು ಅದೇ ಪೀರಿಯಡಲ್ಲಿ. ಹಾಗಾಗಿ 1 ಮಂತ್ ರೆಸ್ಟ್ ಮಾಡೋಣ, ನನಗೂ ರೆಸ್ಟ್ ಸಿಕ್ಕಂಗಾಗುತ್ತೆ ಮತ್ತು ಆರಾಮಾಗಿ ಮನೇಲಿ ಇದ್ದಂಗೆ ಆಗುತ್ತೆ ಅಂತ ನನ್ನ ಮೈಂಡ್ ಫಿಕ್ಸ್ ಆಗಿತ್ತು. ಸೊ ಹಾಗಾಗಿ ನಾನು ಯಾರೇನು ಹೇಳಿದ್ರು ನಾನು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಸರಿ ನನಗೇನು ಆರಾಮಾಗಿದೆ ಅನ್ನೋ ಥರ ನಾನು ಸುಮ್ಮನೆ ಆಗ್ತಿದ್ದೆ, ಏನೋ ರಿಪ್ಲೈ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಮತ್ತು 7th ಮಂತ್ ಹಿಂಗೆ ಮುಗೀತು, 8th ಮಂತು ಹೋಯಿತು. ಇನ್ನು 8th ಮಂತ್ ಲಾಸ್ಟ್ ಏನು ಒಂದು ವೀಕ್ ಕಂಪ್ಲೀಟ್ ಆಗುತ್ತೆ, 1 ವೀಕ್ ಆರ್ 2 ವೀಕ್ಸ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮಲ್ಲಿ ಕೋಲ್ಡ್ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶ್ವಲ್ ಇದೇ ಥರ ಪೀರಿಯಡ್ಡು ನವೆಂಬರಲ್ಲಿ ಸ್ಟಾರ್ಟ್ ಆಯಿತು, ಕೋಲ್ಡ್ ಸ್ಟಾರ್ಟ್ ಆಯಿತು. ಯಪ್ಪ, ಕೋಲ್ಡ್ ಬಂತು ನನಗೆ ನಾರ್ಮಲ್ ಬಂದಿದೆ, ಹೋಗುತ್ತೆ ಬಿಡು ಅಂತ. ಫಸ್ಟ್ ಟ್ರೈಮಿಸ್ಟ್ರಲ್ಲೂ ಸ್ವಲ್ಪ ಕೋಲ್ಡ್ ಆಗಿತ್ತು, ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಕೋಲ್ಡ್ ಆಗಿತ್ತು, ಅದು 1 ವೀಕ್ಗೆಲ್ಲ ಕಮ್ಮಿ ಆಗಿಬಿಡ್ತು. ಅದೇ ಥರ ಇರುತ್ತೆ ಈ ಪೀರಿಯಡಲ್ಲೂ ಅಂತ ಅಂದ್ಕೊಂಡೆ ನಾನು.
1 ವೀಕ್ ಆಯಿತು ನಾನು ಹಾಗೆ ಕಂಟಿನ್ಯೂ ಮಾಡ್ತಿದ್ದೆ. ನಾನು ಆ್ಯಸ್ ಎ ಟೀಚರಾಗಿ ಜಾಬ್ ಮಾಡ್ತಿದ್ದಿದ್ದರಿಂದ ಜಾಸ್ತಿ ಮಾತಾಡಲೇಬೇಕು. ಯಾಕಂದರೆ ಟೀಚಿಂಗ್ ಮಾಡಬೇಕಾದ್ರೆ ನಾವು ಮಾತಾಡ್ತಾನೇ ಇರಬೇಕಲ್ವಾ. ಸೊ ಜಾಸ್ತಿ ಮಾತಾಡ್ತಾನೆ ಇರ್ತಿದ್ದೆ. ಅದು ಏನಾಗಿದೆ, ಥ್ರೋಟ್ಗೆ ತುಂಬ ಸ್ಟ್ರೈನ್ ಆಗಿಬಿಟ್ಟು ನನಗೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ವಾಯ್ಸ್ ಹೊರ್ಟೋಯ್ತು. 1 ವೀಕ್ ಹಾಸ್ಪಿಟಲ್ಗೆ ಹೋಗಿ ನಮ್ಮ ಡಾಕ್ಟ್ರ್ ಹತ್ರನೇ ತೋರಿಸ್ಕೊಂಡೆ. ಅವ್ರು ಸ್ವಲ್ಪ ಆಂಟಿಬಯೋಟಿಕ್ಕು ಮತ್ತು ಕೋಲ್ಡ್ ಟ್ಯಾಬ್ಲೆಟ್ ಕೊಟ್ಟರು, ತೊಗೊಂಡು ಬಂದು ಅದನ್ನು ತೊಗೋತಿದ್ದೆ. ಆದರೂ ಕಡಿಮೆ ಆಗಿಲ್ಲ. ಮತ್ತು 8th ಲಾಸ್ಟ್ ಮಂತು ಮತ್ತು 9th ಮಂತ್ಗೆ ಎಂಟರ್ ಆಗಿ 1-2 ವೀಕ್ಸ್, ಅಂದರೆ ಹೆಚ್ಚು ಕಮ್ಮಿ ಒಂದು 4 ವೀಕ್ಸ್ 3 ವೀಕ್ಸ್ ಆದರೂ ಕಂಪ್ಲೀಟು ನಾನು ತುಂಬ ವೀಕ್ ಆಗಿಬಿಟ್ಟೆ. ಯಾಕೆಂದರೆ ತುಂಬ ಕೋಲ್ಡ್ ಆಯಿತು, ಥ್ರೋಟ್ ಹೋಯಿತು, ಮತ್ತು ಫುಲ್ ಫೀವರ್ ಬಂದುಬಿಡ್ತು. ನನಗೆ ಹೆಂಗಿತ್ತಂದರೆ ನಾನು ಬದುಕ್ತೀನಾ, ನನ್ನ ಮಗು ಬದುಕುತ್ತಾ ಅನ್ನೋದು ನೆಗೆಟಿವಿಟಿ ಜಾಸ್ತಿ ಆಗಿಬಿಡ್ತು. ಯಾಕಂದರೆ ನನಗೆ ಎದ್ದೇಳೋಕ್ಕಾಗ್ತಿರ್ಲಿಲ್ಲ, ಮಲ್ಗೆ ಇರಬೇಕು ಅನ್ನಿಸ್ತಿತ್ತು, ಮತ್ತು ತುಂಬ ಚಳಿ ಆಗ್ತಿತ್ತು, ತುಂಬ ಜ್ವರ, ತುಂಬ ನೆಗಡಿ, ಫುಲ್ಲು ತಲೆ ಅಂತೂ ಭಾರ ಅಂದರೆ ಭಾರ. ನನ್ನ ಕೈಲಿ ಆಗ್ತಾನೆ ಇರಲಿಲ್ಲ, ಓಡಾಡೋಕ್ಕೂ ಸಮೇತ ಆಗ್ತಿರ್ಲಿಲ್ಲ. ಅಷ್ಟು ವೀಕ್ ಆಗಿಬಿಟ್ಟೆ. ಮತ್ತು ಅಷ್ಟು ಜ್ವರ ಬಂತು. ನಾನು ಸ್ಕೂಲ್ನ ಆವಾಗ ಸ್ಕಿಪ್ ಮಾಡಿಬಿಟ್ಟೆ, ಲೆಫ್ಟ್ ಮಾಡಿಬಿಟ್ಟೆ. ಇಲ್ಲ ಬರೋಕ್ಕಾಗಲ್ಲ ನನಗೆ ಅಂತ. 8 ಮಂತ್ ಕಂಪ್ಲೀಟ್ ಆಯಿತು, ನಾನು ಸ್ಕೂಲ್ ಬಿಟ್ಟೆ. ನಾನು ಯಾವಾಗ ಅಂದ್ಕೊಂಡಿದ್ನೋ ಅವಾಗೇ ಬಿಟ್ಟೆ. ಓಕೆ ಅಂತ ಸ್ಕೂಲ್ ಬಿಟ್ಟಿದ್ದಾಯಿತು. ಮತ್ತೆ ಸ್ಟಾರ್ಟ್ ಆಯಿತು ನನಗೆ ಜ್ವರ. ಕಂಪ್ಲೀಟಾಗಿ 1 ವೀಕ್ ಜ್ವರ ನನಗೆ ಬಿಟ್ಟೇ ಇಲ್ಲ. ನನಗೆ ಅವಾಗ ಏನು ಅನ್ನಿಸ್ತು ಅಂದರೆ, ನನಗೆ BP ಅನ್ನೋದೇ ಇರಲಿಲ್ಲ. ಥ್ರೋಟ್ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮಿಸ್ಟರ್, ಸೆಕೆಂಡ್ ಟ್ರೈಮಿಸ್ಟರ್, ಥರ್ಡ್ ಟ್ರೈಮಿಸ್ಟರಿಗೆ ಬಂದಾಗ ಲಾಸ್ಟ್ ತನಕ ನನಗಿರಲಿಲ್ಲ. ಹಾಸ್ಪಿಟಲ್ಗೆ ಹೋಗಿದ್ದೀನಿ. ಕನಕದಾಸ ಜಯಂತಿ ಏನಾಯಿತು ಸಮಥಿಂಗ್, ಅವತ್ತು ಹಾಲಿಡೇ, ನಮ್ಮ ಡಾಕ್ಟ್ರು ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿದ್ರೆ ಇನ್ನೊಬ್ರಿಗೆ ಹೇಳಿರ್ತೀನಿ ತೋರಿಸ್ಕೊಂಡು ಹೋಗು ಅಂದರು. ಅವ್ರ ಹತ್ರ ತೋರಿಸಿದೆ. ಅವರು ನಾರ್ಮಲಾಗಿ ಜ್ವರದ ಟ್ಯಾಬ್ಲೆಟ್ ಕೊಟ್ಟರು. ಡೋಲೋನೇ ಹಾಕ್ಕೊಳ್ಳಿ, ಇನ್ಯಾವುದು ಬೇಡ ಅಂದರು. ಯಾಕಂದರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಬೇರೆ ಏನೂ ಹಾಕ್ಕೋಬಾರ್ದಲ್ವ, ಆ ರೀಸನಿಂದ. ಸರಿ ಅಂತ ಅದಾಯಿತು. ಮತ್ತು ನಾನು ಇಲ್ಲೇ ಲೋಕಲಲ್ಲಿ ಮತ್ತೆ ಮಾರನೇ ದಿನ ಮತ್ತೆ ಹೋದೆ. ನನ್ನ ಕೈಲಿ ಆಗ್ತಿಲ್ಲ, ಎದ್ದೇಳೋಕ್ಕಾಗ್ತಿಲ್ಲ, ಕುತ್ಕೊಳ್ಳೋಕ್ಕಾಗ್ತಿಲ್ಲ, ಏನು ತಿನ್ನೋಕ್ಕಾಗ್ತಿಲ್ಲ. ಆವಾಗ ನಾನು ನಿಜ ಬದುಕಲ್ಲ, ನನ್ನ ಮಗು ಬದುಕಲ್ಲ, ನನ್ನ ದೊಡ್ಡ ಮಗಳು ನಾನು ಏನು ಮಾಡಲಿ, ಆ ಮಗುನ ನಾನು ಹೆಂಗೆ ಬಿಟ್ಟೋಗಲಿ ಅನ್ನೋದು ಒಂದು ಜಾಸ್ತಿ ಟೆನ್ಷನ್ ಆಗೋಯ್ತು ನನಗೆ. ಅವಾಗ ನಮ್ಮ ಮನೆಯವ್ರು ಹೇಳ್ತಿದ್ರು, ಏನಾಗಲ್ಲ, ನೀನು ಭಯ ಪಡಬೇಡ, ಏನಾಗಲ್ಲ, ಆರಾಮಾಗ್ತೀಯ ಅಂತ. ಮತ್ತು ಇಲ್ಲಿ ಲೋಕಲಲ್ಲಿ ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಚೆನ್ನಾಗಿತ್ತು, ಅಂದರೆ ಹೊಸ ಹಾಸ್ಪಿಟಲ್ ಆಗಿತ್ತು. ಅಲ್ಲಿ ಗೈನಕಾಲಜಿಸ್ಟ್ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸರಿ ಅಂತ ನಮ್ಮ ಡಾಕ್ಟ್ರ್ ಸಿಗಲ್ಲ ಅಂತ ಹೇಳಿದ್ರು 1 ವೀಕು. ಮತ್ತು ನಾನು ಹಂಗೆ ಇರೋಕ್ಕಾಗಲ್ವಲ್ಲ, ಹಾಗಾಗಿ ಇಲ್ಲಿ ಹೋಗಿ ತೋರಿಸ್ಕೊಂಡು ಒಂದು ಗ್ಲೂಕೋಸ್ ಥರ ಒಂದು ಹಾಕಿದ್ರು. ಅಂದರೆ ಜ್ವರ ಕಡಿಮೆ ಆಗ್ಬೇಕಾದ್ರೆ ಪ್ರೆಗ್ನೆನ್ಸಿ ಪೀರಿಯಡಲ್ಲಿ ಅದನ್ನೇ ಕೊಡುವಂಥದ್ದು. ಅದಕ್ಕೆ ಅದನ್ನು ಕೊಟ್ಟರು. ವಿತಿನ್ 1 or 2 ಅವರಲ್ಲಿ ಜ್ವರ ಕಡಿಮೆ ಆಯಿತು. ಸರಿ ಖುಷಿ ಆಯಿತು. ಸರಿ ಅಂತ ಮತ್ತೆ ಒಂದಷ್ಟು ಪ್ರಿಸ್ಕ್ರಿಪ್ಷನ್ ಕೊಟ್ಟರು. ಹಿಂಗೆ 5 ಡೇಸ್ ಹಿಂಗೆ ಜ್ವರ ಇರುತ್ತೆ, ತೊಂದರೆ ಇಲ್ಲ ಅಂತ. ಆವಾಗ ನಂದು BP ಅನ್ನೋದು ಜಾಸ್ತಿ ಆಗಿಬಿಟ್ಟಿತ್ತು. ಮತ್ತು ಬೇಬಿ ಹಾರ್ಟ್ಬೀಟ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಯಾಕಂದರೆ ನನಗೆ ಜ್ವರ ಇದ್ದಾಗ ಬೇಬಿ ಹಾರ್ಟ್ಬೀಟ್ನ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತಂತೆ, ಅದಕ್ಕೂ ಜಾಸ್ತಿ ಆಗಿಬಿಟ್ಟಿತ್ತು. ಹಂಗೆ ಕಂಟಿನ್ಯೂ ಆಗಿದ್ದಿದ್ರೆ ಇಬ್ಬರಿಗೂ ತುಂಬ ಎಫೆಕ್ಟ್ ಆಗ್ತಿತ್ತು, ನನಗೂ ಬೇಬಿಗೂ ಇಬ್ಬರಿಗೂ ಎಫೆಕ್ಟ್ ಆಗ್ತಿತ್ತು. ಆವಾಗ ಜ್ವರ ಕಡಿಮೆ ಆಯಿತು. ನನಗಿನ್ನು ಜ್ವರ ಬರಲ್ವೇನೋ ಅನ್ನೋ ಥರ ಆಗಿಬಿಟ್ಟೆ, ನಾರ್ಮಲ್ ಆಗಿಬಿಟ್ಟೆ. ಖುಷಿ ಆಯಿತು. ಹಾಸ್ಪಿಟಲಿಂದ ರಿಟರ್ನ್ ಬರ್ಬೇಕಾದ್ರೆ ನಾನು ಹೋದಾಗಿದ್ದಿದ್ದು ನನ್ನ ಫೇಸ್ಗೂ ಟ್ರೀಟ್ಮೆಂಟ್ ಆದಮೇಲೆ ಇದ್ದಿದ್ದು ನನ್ನ ಫೇಸ್ಗೂ ಡಾಕ್ಟರು ಹೀಗೆ ಹೇಗಿದೆಯಾ, ಫಸ್ಟು ಬಂದಾಗ ನನ್ನ ಕೈಲಿ ಆಗ್ತಿಲ್ಲ ಅಂತೆಲ್ಲ ಹೇಳ್ದಲ್ಲ. ಮತ್ತು ನಾನು ರಿಟರ್ನ್ ಅವ್ರ ಹತ್ರ ಪ್ರಿಸ್ಕ್ರಿಪ್ಷನ್ ಬರ್ಕೊಂಡು ಮತ್ತೆ ರಿಟರ್ನ್ ಬರಬೇಕಾದ್ರೆ ಹೀಗೆ ಹೇಗಿದೆಯಾ, ಆರಾಮಾಗಿದೆಯಾ, ಓಕೆ. ಅವ್ರು ಮಾತಾಡಿದ್ದು ನನಗೆ ಇವಾಗ್ಲೂ ಕಣ್ಣಿಗೆ ಮುಂದೆ ಬಂದಂಗೆ ಆಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡಿ, ಹೇಗಿದೆಯಾ, ಆರಾಮಾಗಿದೆಯಾ, ಓಕೆ ನೋಡ್ದಾ ಆಗಲೇ ಹೆಂಗೆ ಮಾತಾಡಿದೆ, ನಿಂಗೇನಾಗಲ್ಲ, ಆರಾಮಾಗಿರು ಅಂತೆಲ್ಲ ಹೇಳಿದ್ರು. ಓಕೆ ಅಂತ ಖುಷಿ ಆಯಿತು. ಬಂದ್ವಿ. ಸರಿ ಜ್ವರ ಹೊಟ್ಟೋಗುತ್ತೆ, ಬರಲ್ಲ ನನ್ನ ಕಾನ್ಸೆಪ್ಟ್ ನನಗೂ. ಡಾಕ್ಟರ್ ಹೇಳಿದ್ರು, ಇಲ್ಲ ಬರುತ್ತೆ, 5 ಡೇಸ್ ಇರುತ್ತೆ ಜ್ವರ, ಕಡಿಮೆ ಆಗಲ್ಲ, ಬಟ್ ಈ ಟ್ಯಾಬ್ಲೆಟ್ಸ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡ, ತಗೋ ಅಂತ. ಸರಿ ಅಂತ ಮನೆಗೆ ಬಂದು ಖುಷಿಯಾಗಿದ್ದೆ. ಸಂಜೆ ಮತ್ತೆ ಜ್ವರ ಸ್ಟಾರ್ಟ್. ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಹಾಕ್ಕೊಂಡು ಕಡಿಮೆ ಆಯಿತು. ಒಂದು 3 ಡೇಸ್ಗೆಲ್ಲ ಕಡಿಮೆ ಆಯಿತು. ಮತ್ತು ಕಡಿಮೆ ಆದಮೇಲೆ ಆ್ಯಸ್ ಯೂಶ್ವಲ್ ನನಗೆ ನಾರ್ಮಲ್ ಆಗೋಕ್ಕೆ ಮತ್ತೆ 1 ವೀಕ್ ಆಯಿತು. 1 ವೀಕ್ ಆದಮೇಲೆ ಆ್ಯಸ್ ಯೂಶ್ವಲ್ ನಾನು ನಾರ್ಮಲ್ ಆಗಿಬಿಟ್ಟೆ. ನನಗೆ ಆಮೇಲೆ ಏನೂ ತೊಂದರೆ ಇಲ್ಲ.
ಮತ್ತೆ ಹೋಗಿದ್ದೆ 1 ವೀಕ್ ಆದಮೇಲೆ ನಮ್ಮ ಡಾಕ್ಟ್ರ್ ಹತ್ರ ಹೋಗಿದ್ದೆ. ಹಿಂಗೆಲ್ಲ ಪ್ರಿಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ, ನನಗೆ ಪರವಾಗಿಲ್ವಾ ಏನಿಲ್ವಾ ಅಂತ. ಏನು ತೊಂದರೆ ಇಲ್ಲ, ಇದು ನಾರ್ಮಲಾಗಿ ತೊಗೊಂಡಿದ್ದೆ, ನನಗೆ ಕಾಲ್ ಮಾಡಬಾರ್ದಾ ನೀನು ಅಂತ. ಯಾಕಂದರೆ ನಂಗೆ ಅಷ್ಟು ದೂರ ಹೋಗಿ ಮತ್ತೆ ಅವ್ರ ಹತ್ರ ತೊಗೊಂಡು ಬರೋಕ್ಕೆ ಕಷ್ಟ ಅಂತ ಇಲ್ಲೇ ಲೋಕಲಲ್ಲಿ ಹೋಗಿದ್ದಿದ್ದು. ಸರಿ ಅಂತ ನಾನು ನಾರ್ಮಲಾಗಿದ್ದೆ, ಎಂಥ ತೊಂದರೆ ಇಲ್ಲ. ಪೀರಿಯಡ್ ಬಿಟ್ಟರೆ ಮತ್ತೆ ಆ್ಯಸ್ ಯೂಶ್ವಲ್ ನಾರ್ಮಲ್ ಆಗಿಬಿಟ್ಟೆ. ನಾರ್ಮಲಾಗಿ ಮನೇಲೇ ಇರ್ತಿದ್ದಲ್ವಾ, ತೊಂದರೆ ಇಲ್ಲ. ಸ್ವಲ್ಪ ಹೊಟ್ಟೆ ಎಲ್ಲ ಭಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಅಷ್ಟು ಬಿಟ್ಟರೆ ಇನ್ನೆಂಥ ತೊಂದರೆ ಇರಲಿಲ್ಲ, ಆರಾಮಾಗಿತ್ತು. ಅದರಲ್ಲಿ ಸಿಂಗಲ್ ಆಂಬ್ಲಿಕಲ್ ಆರ್ಡ್ರಿ ಇದ್ದಿದ್ದಕ್ಕೆ ನನಗೆ ಜ್ವರ ಬಂದಿತ್ತಲ್ಲ, ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಮಗುಗೆ ಅನ್ನೋದು ಇದು ಭಯ. ಮತ್ತು ಡಾಕ್ಟ್ರ್ ಹತ್ರ ಹೋಗಿ ಮತ್ತೆ ಅವರು ಯಾವಾಗಲೂ ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ವ, ಬೇಬಿ ಹಾರ್ಟ್ ಬೀಟು ನಾರ್ಮಲ್ ಆಗಿದೆ, ಏನು ತೊಂದರೆ ಇಲ್ಲ, ಮತ್ತು ಶುಗರ್ ಟೆಸ್ಟ್ ಮಾಡಿಸು ಅಂತ. ಮತ್ತು ಶುಗರ್ ಟೆಸ್ಟ್ ಮಾಡಿಸಿದ್ರೆ ಅಲ್ಲಿ ನಾರ್ಮಲ್, ಶುಗರ್ ಟೆಸ್ಟು ಎಲ್ಲ ನಾರ್ಮಲ್, ಏನೂ ತೊಂದರೆ ಇಲ್ಲ. ಮತ್ತು ಥೈರಾಯ್ಡ್ ಟೆಸ್ಟ್ ಮಾಡಿಸು ಅಂತಂದರು, ಅದೂ ನಾರ್ಮಲ್, ಎಲ್ಲ ನಾರ್ಮಲ್. ನನಗೆ ಬಿ ಪಿ ಮತ್ತು ಟೆಸ್ಟ್ ಮಾಡಿಸ್ದೆ, ಬಿ ಪಿ ನಾರ್ಮಲ್, ಎಲ್ಲ ಓಕೆ ನಾರ್ಮಲ್ ಇದೆ. ಬಟ್ ನೀನೀಗ ಹುಷಾರಾಗಿರಬೇಕು, ಎವ್ರಿ ವೀಕ್ ನೀನು ಚೆಕಪ್ಪಿಗೆ ಬರಬೇಕು. ಮತ್ತು 9th ಮಂತ್ ಅಲ್ವಾ, ತುಂಬ ಕೇರ್ಫುಲ್ಲಾಗಿರಬೇಕು. ಸಿಂಗಲ್ ಆಂಬ್ಲಿಕಲ್ ಆರ್ಡ್ರಿ ಇರೋದ್ರಿಂದ ನಿನಗೆ ಡಿಲಿವರಿ ಪೇಯ್ನ್ ಬಂದಿದ್ದ ತಕ್ಷಣ ಹಾಸ್ಪಿಟಲ್ಗೆ ಬರಬೇಕು. ನಿನಗೆ ಯಾವಾಗಾದರೂ ಪೇಯ್ನ್ ಬರಲಿ ವಿತಿನ್ 1 or 2 hour ಒಳಗಡೆ ನೀನು ಹಾಸ್ಪಿಟಲಲ್ಲಿ ಇರಬೇಕು ಅಂತ ಹೇಳಿದರು. ನನಗೆ ಫಸ್ಟ್ ಪ್ರೆಗ್ನೆನ್ಸಿ ನಾರ್ಮಲ್ ಡೆಲಿವರಿ, ಹಂಗಾದ್ರೆ ಸೆಕೆಂಡ್ ಟರ್ನು ನಿಂಗೆ ನಾರ್ಮಲ್ ಡೆಲಿವರಿ ಆಗುತ್ತೆ. ನಂಗೆ ಸಿಂಗಲ್ ಆಂಬ್ಲಿಕಲ್ ಆರ್ಡ್ರಿ ಇದ್ದಿದ್ದರಿಂದ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಡೌಟು. ಡಾಕ್ಟ್ರನ್ನ ಕೇಳ್ತಿದ್ದೆ, ನನಗೆ ಆಗುತ್ತಾ ಅಂತ. ಆಗುತ್ತೆ, ಫಸ್ಟ್ ಬೇಬಿ ಆಗಿದೆ ಅಂದರೆ ಸೆಕೆಂಡ್ ಬೇಬಿ ಆಗುತ್ತೆ, ನೀನು ಭಯ ಪಡಬೇಡ, ಆಗುತ್ತೆ. ಆದರೆ ಪೇಯ್ನ್ ಬಂದಿದ ತಕ್ಷಣ ನೀನು ಬರಬೇಕು ಅಂತ ಹೇಳಿದ್ರು. ಓಕೆ, ಎಲ್ಲ ಆಯಿತು. ನನಗೆ ಡೇಟ್ ಕೊಟ್ಟಿದ್ದು January 8th. December 27th ನಮ್ಮಮ್ಮ ಮನೆಗೆ ಹೋಗಿದ್ದೆ. ಅಂದರೆ ನಾನು ಬರಲ್ಲ ಅಂತ ಹೇಳಿದ್ರು, ಅಮ್ಮ ಮನೇಲಿ ಜಾತ್ರೆ ಇತ್ತು, ಅಣ್ಣ ಬಂದು ನನ್ನನ್ನು ಕರ್ಕೊಂಡು ಹೋದರು. 27th ಅಮ್ಮ ಮನೆಗೆ ಹೋಗಿ ಬಂದೆ. ಫುಲ್ ಪ್ರೆಗ್ನೆಂಟ್ ಅಲ್ವಾ, ಆವಾಗ ದಿನಗಳ ಟೈಮ್ ಅಂತ ಹೇಳ್ತಾರಲ್ವ ಆಡ್ಭಾಷೆಯಲ್ಲಿ, ಆ ಥರ ಕಾರಲ್ಲಿ ಹೋಗಿ ಬಂದೆ. ಮಾರನೇ ದಿನ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. 28th ಹಾಸ್ಪಿಟಲ್ಗೆ ಹೋದ್ವಿ. 28th ಹಾಸ್ಪಿಟಲ್ಗೆ ಹೋದಾಗ ಕಾಂಟ್ರಾಸ್ಟ್ ಸ್ಟಾರ್ಟ್ ಆಗಿತ್ತು. ಅಷ್ಟರಲ್ಲಿ ಕಾಂಟ್ರಾಸ್ಟ್ ಸ್ಟಾರ್ಟ್ ಆಗಿತ್ತು, ಹೊಟ್ಟೆ ಎಲ್ಲ ಗಟ್ಟಿ ಆಗೋಕ್ಕೆ. ನಮ್ಮ ಡಾಕ್ಟ್ರ್ ಬಂದಿರಲಿಲ್ಲ ಅಷ್ಟೊತ್ತಿಗೆ. ಬೇರೆ ಡಾಕ್ಟ್ರು ನನ್ನ ಟೆಸ್ಟ್ ಮಾಡಿ ಹೇಳಿದ್ರು, ನಿಮಗೆ ಕಾಂಟ್ರಾಸ್ಟ್ ಸ್ಟಾರ್ಟ್ ಆಗಿದೆ, ನಿಮ್ಗೆ ಗೊತ್ತಾಗ್ತಿಲ್ವಾ ಅಂತ. ನನಗೇನು ಅಷ್ಟು ಗೊತ್ತಾಗ್ತಿರ್ಲಿಲ್ಲ, ಕಾಂಟ್ರಾಸ್ಟ್ ಸ್ಟಾರ್ಟ್ ಆಗಿದೆ, ಪೇಯ್ನ್ ಸ್ಟಾರ್ಟ್ ಆಗಿದೆ ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಇಲ್ಲ ನಿಮಗೆ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಹೇಳಿದ್ರು. NST ಮಾಡಿದ್ರು. NSTಲಿ ಬೇಬಿ ಹಾರ್ಟ್ ಬಿಟ್ಟು ನಾರ್ಮಲ್ ಬಂತು, ಓಕೆ ಅಂತ ಹೇಳಿದ್ರು. ಅಂದರೆ ಫಸ್ಟ್ ನಾರ್ಮಲ್ ಬರಲಿಲ್ಲ, ಸ್ವಲ್ಪ ಜ್ಯೂಸ್ ಕುಡಿದು ಮತ್ತು ಓಡಾಡ್ಕೊಂಡು ಬನ್ನಿ, ಇನ್ನೊಂದು ಸರ್ತಿ NST ಮಾಡೋಣ ನೋಡೋಣ ಅಂತಂದರು. ಮತ್ತು ಜ್ಯೂಸ್ ಎಲ್ಲ ಕುಡಿದು ನಮ್ಮ ಮನೆಯವ್ರ ಜೊತೆ ನಾನು ನಮ್ಮ ಮನೆಯವರು ವಾಕ್ ಮಾಡಿ ಮತ್ತೆ ಹೋದೆ. NST ಮಾಡಿದ್ರು, ಅದರಲ್ಲಿ ನಾರ್ಮಲ್ ಬಂತು. ಅಷ್ಟರಲ್ಲಿ ನಮ್ಮ ಡಾಕ್ಟ್ರು ಬಂದರು, PV ಎಲ್ಲ ಮಾಡಿದರು. PV ಮಾಡಿದಾಗ 1.5 ಇಂಚು ಇದು ಓಪನ್ ಆಗಿತ್ತು. ಅಂದರೆ ಬೇಬಿ ಬರುವಂತಹ ಪ್ಲೇಸ್ ಅನ್ನೋದು 1.5 ಇಂಚು ಓಪನ್ ಆಗಿತ್ತು. ಸೊ ಓಕೆ, ಅಷ್ಟೇ ಓಪನ್ ಆಗಿರೋದು, ಇಷ್ಟಕ್ಕೆಲ್ಲ ಅಡ್ಮಿಟ್ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳಿದ್ರು ಬೇರೆ ಡಾಕ್ಟ್ರು. ಇಲ್ಲ, ನಾನು ಡಾಕ್ಟ್ರ್ ಹತ್ರ ಸಜೆಷನ್ ತೊಗೊಳ್ಳೇಬೇಕು ಅಂತ ಹೇಳಿದಾಗ ನಮ್ಮ ಡಾಕ್ಟ್ರು ಬಂದರು. ಬಂದಮೇಲೆ ಏನೇನು ಮಾಡಿದರೆ ಎಲ್ಲ ನೋಡಿದ್ರು. ಓಕೆ, ಏನೂ ತೊಂದರೆ ಇಲ್ಲ, ನಿನಗೆ ಕಾಂಟ್ರಾಸ್ಟ್ ಸ್ಟಾರ್ಟ್ ಆಗಿದೆ, ಇಷ್ಟಕ್ಕೆಲ್ಲ ಅಡ್ಮಿಟ್ ಆಗೋದು ಬೇಡ, ನೀನು ಮನೆಗೆ ಹೋಗು, ಮತ್ತು ಸ್ಟಾರ್ಟ್ ಆದರೆ ಬಾ ಅಂತ ಹೇಳಿದ್ರು. ನಾನು ನೆನಪಿಸ್ದೆ, ನನಗೆ ಸಿಂಗಲ್ ಆಂಬ್ಲಿಕಲ್ ಆರ್ಡ್ರಿ ಇರೋದು ಅಂತ. ಓ ಹೌದಲ್ವಾ, ಹಾಗಾದರೆ ಬೇಡ, ರಿಸ್ಕ್ ತೊಗೊಳ್ಳೋದು ಬೇಡ, ನೀನು ಅಡ್ಮಿಟ್ ಆಗಿಬಿಡು, ಇವತ್ತೇ ಅಡ್ಮಿಟ್ ಆಗಿ ಇವತ್ತೇ ಡಿಲಿವರಿ ಆಗಿಬಿಡ್ಬೇಕು ನಿಮಗೆ ಅಂತ. ನಾನು ಮೆಂಟಲಿ ಫಿಕ್ಸೇ ಆಗಿಲ್ಲ, ನನಗೆ ಇವತ್ತು ಡಿಲಿವರಿ ಆಗುತ್ತೆ ಅಂತ ದೇವರೇ ಫಿಕ್ಸ್ ಆಗಿಲ್ಲ. ಭಯ ಸ್ಟಾರ್ಟ್ ಆಯಿತು, ಅಯ್ಯೋ ಇವತ್ತೇ ಡಿಲಿವರಿ ಆಗಿಬಿಡುತ್ತಾ ನನಗೆ ಅಂತ. ಆಮೇಲೆ ಸರಿ ಓಕೆ, ಇನ್ನೇನು ಮಾಡೋಕ್ಕಾಗಲ್ಲ, ಬೇಬಿ ಚೆನ್ನಾಗಿರ್ಬೇಕಂದ್ರೆ ನಾವು ತೊಗೊಳ್ಳೇಬೇಕಲ್ವ. ನಮ್ಮ ಮನೆಯವ್ರಿಗೆ ಬಂದು ಹೇಳಿದೆ, ಇಲ್ಲ ಹಿಂಗೆ ಅಡ್ಮಿಟ್ ಮಾಡ್ಕೋತಾರಂತೆ, ಇವತ್ತೇ ಡೆಲಿವರಿ ಮಾಡಿಬಿಡ್ತಾರಂತೆ ಅಂತ. ಓಕೆ, ಏನು ಮಾಡೋಕ್ಕಾಗುತ್ತೆ, ಸರಿ ಮಾಡಲಿ ಬಿಡು ಅಂತ. ಸರಿ ಅಂತ ಅಂದ್ಬಿಟ್ಟು ನಾವು ಜಾಯ್ನ್ ಆದ್ವಿ, ಅಡ್ಮಿಟ್ ಆಗಿ ಜೆಲ್ 2 times ಜೆಲ್ ಹಾಕಬೇಕು ಅಂತ ಹೇಳಿದ್ರು. ಫಸ್ಟ್ ಟೈಮ್ ಜೆಲ್ ಹಾಕಿದ್ರು, ನನಗೆ ಕಾಂಟ್ರಾಸ್ಟ್ ಸ್ಟಾರ್ಟ್ ಆಯಿತು, ಬಟ್ ತುಂಬ ಹೆವಿ ಕಾಂಟ್ರಾಸ್ಟ್ ಇರಲಿಲ್ಲ. ಮತ್ತು ನೈಟು 8ಗೆ ಮತ್ತೆ ಇನ್ನೊಂದು ಸರಿ ಜೆಲ್ ಹಾಕಿದ್ರು. ಮತ್ತು ಜೆಲ್ ಹಾಕಿದ್ಮೇಲೆ ತುಂಬ ಕಾಂಟ್ರಾಸ್ಟು, ತುಂಬ ಪೇಯ್ನು, ಹೆವಿ ಪೇಯ್ನು. ನನಗೆ ಫಸ್ಟ್ ಬೇಬಿಗಿಂತ ಸೆಕೆಂಡ್ ಬೇಬಿಗೆ ತುಂಬ ಹೆವಿ ಪೇಯ್ನ್ ತಿಂದ್ಬಿಟ್ಟಿದ್ದೀನಿ. ನಾನು ನಿಜಾಗ್ಲೂ ಹಿಂಗೆ ಹೇಳ್ತೀನಿ ಅಂತಲ್ಲ, ಅಂದರೆ ಯಾವ ಹೆಣ್ಮಕ್ಳಿಗೂ, ಎಲ್ಲ ಹೆಣ್ಮಕ್ಳು ನಾರ್ಮಲ್ ಡೆಲಿವರಿ ಆದರೆ ಎಲ್ಲ ಹೆಣ್ಮಕ್ಳು ಈ ಪೇಯ್ನ ಅನುಭವಿಸಿರ್ತಾರೆ. ಬಟ್ ಅಷ್ಟು ಪೇಯ್ನು ತಡ್ಕೋತೀನ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ತುಂಬ ಪೇಯ್ನು ಜಾಸ್ತಿ, ಅಂದರೆ ಸಿಕ್ಕಾಪಟ್ಟೆ ಪೇಯ್ನು. ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ ತುಂಬ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ದಕ್ಕೆ
ತುಂಬ ಪೇಯ್ನ್ ಇತ್ತು. ಜಾಸ್ತಿ ಅಂದರೆ ನಾನು ನಿಜ ಇನ್ನಿರಲ್ಲ, ನಾನು ತುಂಬ ಕೇಳ್ಕೊಂಡಿದ್ದೀನಿ ನನಗೆ ಸಿಸೇರಿಯನ್ ಮಾಡಬೇಡಿ, ನನಗೆ ಆಗ್ತಿಲ್ಲ ಅಂತ. ಆ ಡಾಕ್ಟರ್ಸ್ ಎಲ್ಲ ಬೈದು ಬೈದು ಇಟ್ಟರು. ಬೇಡ, ನಿಂಗೆ ನಾರ್ಮಲ್ ಆಗುತ್ತೆ, ನಾರ್ಮಲ್ ಮಾಡಿಸ್ಕೊ. ಯಾಕೆ ಅಂತ ನಮ್ಮ ಡಾಕ್ಟ್ರು ತುಂಬ ಸಮಾಧಾನವಾಗಿ ಹೇಳ್ತಿದ್ರು, ನಿಂಗೆ ನಾರ್ಮಲ್ ಆಗುತ್ತೆ ಸೌಮ್ಯ, ನೀನು ಭಯ ಪಡಬೇಡ, ಆಗುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಅಷ್ಟೇ, ಇನ್ನು 15 ಮಿನಿಟ್ಸ್ ಅಷ್ಟೇ, 5 ಮಿನಿಟ್ಸ್ ಅಷ್ಟೇ, 10 ಮಿನಿಟ್ಸ್ ಅಷ್ಟೇ ಅಂತ. ಇವತ್ತು ಮಧ್ಯಾಹ್ನ 2:00ಗೆ 28 2:00 ಆಫ್ಟರ್ನೂನ್ 12:00 ನಂಗೆ ಜೆಲ್ ಹಾಕಿದ್ದಕ್ಕೆ 8 ತನಕ ವೆಯ್ಟ್ ಮಾಡಿದ್ರು. ಮತ್ತೆ ಅದು ಪ್ಲೇಸ್ ಓಪನ್ ಆಗಿಲ್ಲ. ಮತ್ತೆ 8:00ಗೆ ಕರೆಕ್ಟಾಗಿ ಮತ್ತೆ ಜೆಲ್ ಹಾಕಿದ್ದಕ್ಕೆ ಅರ್ಲಿ ಮಾರ್ನಿಂಗು 3:13ಗೆ ನನ್ನ ಮಗ ಹುಟ್ಟಿದ. ಅಲ್ಲಿ ತನಕ ತುಂಬ ಪೇಯ್ನ್ ಅನುಭವಿಸಿದ್ದೀನಿ, ತುಂಬ ತುಂಬ ಕಷ್ಟ ಆಯಿತು. ಬಟ್ ಫೈನಲಿ ನನ್ನ ಮಗ ಅಂದರೆ ತುಂಬ ಹೆಲ್ದಿಯಾಗಿ ಬಂದ. ಆದರೆ ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿ ಇದ್ದಿದ್ದರಿಂದ ನಮ್ಮ ಮನೆಯವ್ರಿಗೆ ಫಸ್ಟೇ ಕೌನ್ಸ್ಲಿಂಗ್ ಕೊಟ್ಟಿದ್ರು. ಸಿಂಗಲ್ ಆಂಬ್ಲಿಕಲ್ ಆರ್ಟ್ರಿ ಇರೋದ್ರಿಂದ ಬೇಬಿನ ನಾವು NICUಲಿ ಇಡಬೇಕಾಗತ್ತೆ ಅಂತ. ನನಗೆ ಗೊತ್ತಿಲ್ಲ ಇದು. ನಮ್ಮ ಮನೆಯವರು ಆಮೇಲೆ ನನಗೆ ಬಂದು ಹೇಳಿದ್ರು, ಹಿಂಗೆ ನನಗೆ ಕೌನ್ಸ್ಲಿಂಗ್ ಕೊಟ್ಟರು ಅಂತ. ಪರ್ ಡೇ 15,000 to 20,000 ಆಗುತ್ತೆ. ಥರ್ಡ್ ಡೇಯಿಂದ ನಿಮಗೆ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ. ಆವಾಗ ನನಗೆ ಭಯ ಸ್ಟಾರ್ಟ್ ಆಯಿತು, ಅಯ್ಯೋ ನನ್ನ ಬೇಬಿ ಇನ್ನೆಷ್ಟು ದಿನ ಇಡಬೇಕಾಗುತ್ತೆ NICUಗೆ ಅಂತ. ಆಮೇಲೆ ಓಕೆ ಇದ್ರೂ ಪರವಾಗಿಲ್ಲ ಅನ್ನೋ ಒಂದು ಕಾನ್ಸೆಪ್ಟು. ಆಮೇಲೆ ಡಿಲವರಿ ಆಯಿತು. ಡಿಲವರಿ ಆಗಿದ ತಕ್ಷಣ ನನ್ನ ಮಗು ಅಳ್ತಿಲ್ಲ. ನನಗೆ ಈ ಪೇಯ್ನಲ್ಲಿ ಏನೇನು ಗೊತ್ತಾಗ್ತಿಲ್ಲ. ನಾನು ಸ್ವಲ್ಪ ತುಂಬ ವೀಕ್ ಆಗಿಬಿಟ್ಟೆ ಆ ಟೈಮಲ್ಲಿ. ಆಮೇಲೆ ನಾನು ಥಿಂಕ್ ಮಾಡಿದೆ, ಎಲ್ಲಿ ನನ್ನ ಮಗು ಅಳ್ತಾನೆ ಇಲ್ವಲ್ಲ, ಹುಟ್ಟಿದ ತಕ್ಷಣ ಅಳ್ಬೇಕಲ್ವ, ಅಳ್ತಾನೆ ಇಲ್ಲ ಅದು. ಆಮೇಲೆ ಸರಿ ಅಂತ ನಾನು ಅಂದ್ಕೊಂಡಿದ್ದ ತಕ್ಷಣ ಬೇಬಿ ಅಳಕ್ಕೆ ಸ್ಟಾರ್ಟ್ ಮಾಡ್ತು. ಅವರು ಟ್ಯಾಪ್ ಏನೋ ಮಾಡಿದ್ರೇನೋ ಮೇ ಬಿ ಬೇಬಿ ಅಳಕ್ಕೆ ಸ್ಟಾರ್ಟ್ ಆಯಿತು, ಜೋರಾಗಿ ಕಿರ್ಚ ಸ್ಟಾರ್ಟ್ ಆಯಿತು. ಫಸ್ಟ್ ಬೇಬಿ ಗರ್ಲ್ ಆಗಿರೋದ್ರಿಂದ. ಸೆಕೆಂಡ್ ಬೇಬಿ ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಬಾಯ್ ಬೇಕು ಅಂತ ಅನಿಸುತ್ತೆ, ನನಗೂ ಅನ್ನಿಸ್ತಿತ್ತು. ನನಗೆ ಪರ್ಸ್ನಲಿ ನನಗಿಂತ ನನ್ನ ಅಮ್ಮಂಗೋಸ್ಕರ ಆದರೂ ನನಗೆ ಬಾಯ್ ಬೇಬಿ ಬೇಕು ಅಂತ ನನ್ನ ಮೈಂಡಲ್ಲಿ ಜಾಸ್ತಿ ಫಿಕ್ಸ್ ಆಗಿತ್ತು. ಫೈನಲಿ ನನಗೆ ಬಾಯ್ ಬೇಬಿ ಆಯಿತು. ನಮ್ಮಮ್ಮ ಅವರೆಲ್ಲ ಹೊರಗಡೆ ಇದ್ರಲ್ವ, ಲೇಬರ್ ರೂಮಿಂದ ಹೊರಗಡೆ ಇದ್ರಲ್ಲ, ಅವರೆಲ್ಲ ಅಂದ್ಕೊಂಡಿದ್ದಾರೆ ಓ ಗರ್ಲ್ ಬೇಬಿನೇ, ಮತ್ತೆ ಇಷ್ಟು ಕಿರ್ಚುತ್ತಾ ಇದೆ, ಗರ್ಲ್ ಬೇಬಿನೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ದೇವ್ರ ದಯೆಯಿಂದ ನನಗೆ ಬಾಯ್ ಬೇಬಿ ಆಯಿತು. ಮತ್ತು ಅವನಿಗೇನೋ ಸ್ವಲ್ಪ ಉಸಿರಾಟದ್ದು ಸ್ವಲ್ಪ ಇಲ್ಲಿ ನರ್ವ್ ಅನ್ನೋದು ಸ್ವಲ್ಪ ಮೇಲೆ ಕೆಳಗಡೆ ಆಡ್ತಿತ್ತಂತೆ. ಈಗ ಒಂದು 10 ಮಿನಿಟ್ಸ್ ನಾವು ನೋಡ್ತೀವಿ, ನನಗೇನೂ ಹೇಳಲಿಲ್ಲ ಡಾಕ್ಟ್ರು, ಯಾಕಂದರೆ ನಾನು ಮತ್ತೆ ಆವಾಗಲೇ ಸ್ವಲ್ಪ ಇದಾಗ್ಬಿಟ್ಟಿದ್ದಲ್ವ, ನನಗೇನು ಹೇಳಲಿಲ್ಲ. ನಮ್ಮ ಮನೆಯವ್ರಿಗೆ ನಮ್ಮ ಅಮ್ಮಗೆ ಹೇಳಿದ್ದಾರೆ ಹೊರಗಡೆ ಹೋಗಿ, ಸ್ವಲ್ಪ ಉಸಿರಾಟ ಸ್ವಲ್ಪ ಪ್ರಾಬ್ಲಮ್ ಇದೆ, ನಾವು NICUಗೆ ಶಿಫ್ಟ್ ಮಾಡ್ತೀವಿ, ಇಲ್ಲೇ ಒಂದು 10 ಮಿನಿಟ್ಸ್ ನೋಡ್ತೀವಿ, ಅದು ಸರಿ ಹೋಯ್ತು ಅಂದರೆ ಓಕೆ, ಇಲ್ಲಾಂದರೆ NICUಗೆ ಶಿಫ್ಟ್ ಮಾಡ್ತೀವಿ ಅಂತ. ಫಸ್ಟ್ ನಮ್ಮ ಮನೆಯವ್ರಿಗೆ ಕೌನ್ಸ್ಲಿಂಗ್ ಕೊಟ್ಟಿದ್ರಲ್ವ, ಸರಿ ಅಂತ ಹೇಳ್ಬಿಟ್ಟು NICUಗೆ ಮಗುನ ನನಗೆ ಸುಮ್ಮನೆ ತೋರಿಸಿದ್ರು. ಮತ್ತು ತೊಗೊಂಡು ಹೊಟ್ಟೋಗಿದ್ದಾರೆ NICUಗೆ. ನನಗೆ ಗೊತ್ತೇ ಇಲ್ಲ NICUಗೆ ತೊಗೊಂಡು ಹೋಗಿದ್ದಾರೆ ಅನ್ನೋದೇ ನನಗೆ ಗೊತ್ತಿಲ್ಲ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಂದೆಲ್ಲ ಮುಗೀತು. ನಂದು ಮುಗಿಯೋಷ್ಟರಲ್ಲಿ ಒಂದು 4:35 ಆಗಿತ್ತು. ಸರಿ ಅಂತ ಡಾಕ್ಟರ್ಸ್ ಎಲ್ಲ ಹೋಗಿ ಅವ್ರು ಮಲ್ಕೊಂಡ್ರು. ಥ್ರೋಟ್ ನೈಟ್ ಎಲ್ಲ ಡಾಕ್ಟ್ರು ನನ್ನ ಹತ್ರನೇ ಇದ್ದರು. 2 ಡಾಕ್ಟರ್ಸ್ ಅಂತೂ ನನ್ನನ್ನು ಬಿಟ್ಟು ಸೈಡ್ಗೆ ಹೋಗಿರಲಿಲ್ಲ. ಕಾಂಟ್ರಾಸ್ಟ್ ಚೆಕ್ ಮಾಡೋದಾಗಲಿ, ನನ್ನ ಪಾಪ ನೀರು ಕುಡಿಸೋದು, ತುಂಬ ಡಾಕ್ಟ್ರಿಗಂತೂ ನಾನು ಚಿರಋಣಿಯಾಗಿರ್ತೀನಿ. ನನ್ನನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಅವರು ನನ್ನ ಹತ್ರನೇ ಇದ್ದರು. ಮತ್ತು ನಂದು ವಿತಿನ್ 5ಗೆ ನಂದೆಲ್ಲ ಮುಗೀತು. ಅವ್ರು ಹೋಗಿ ಮಲ್ಕೊಂಡ್ರು. ನನಗೆ ಮಗು ಅಳ್ತಿಲ್ವಲ್ಲ, ಎಲ್ಲೋಯ್ತು ಮಗು ಅನ್ನೋದು ನನ್ನ ಕ್ವಶನ್ನು. ಮತ್ತು ಅಲ್ಲಿ ನರ್ಸ್ ಇದ್ದರು, ಬೇಬಿ ಎಲ್ಲಿ ಅಂತ ಕೇಳಿದ್ರೆ, ನಿಮ್ಮ ಬೇಬಿಗೆ ಸ್ವಲ್ಪ ಬ್ರೀತಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, NICUಗೆ ಶಿಫ್ಟ್ ಮಾಡಿದ್ದಾರೆ, ನೀವೇನು ಭಯಪಡಬೇಡಿ, ನಾರ್ಮಲ್ ಆಗುತ್ತೆ, ನೀವು ನಾರ್ಮಲ್ ಆಗಿರಿ ಅಂದರು. ಸರಿ ಅಂತ ನನ್ನ ವಾರ್ಡಿಗೆ ಶಿಫ್ಟ್ ಮಾಡೋಕ್ಕೆ ಆ ಮಾರ್ನಿಂಗ್ 8:00 ಆಯಿತು. ನಾನು ಯಾವಾಗ ಲೇಬರ್ ರೂಮಿಂದ ನಾರ್ಮಲ್ ರೂಮ್ಗೆ ಹೊಟ್ಟೋಗ್ತೀನೋ, ನಮ್ಮ ಮನೆಯವ್ರನ್ನ ನಮ್ಮನ್ನು ಯಾವಾಗ ಮಾತಾಡ್ತೀನೋ ಅನ್ನೋದೊಂದು ನನಗೆ. ಆಮೇಲೆ ನಮ್ಮಮ್ಮ ಬಂದರು ಲೇಬರ್ ರೂಮ್ಗೆ, ಒಳಗಡೆ ಬಂದರು. ಒಂದು 7:45 8ಗೆ ನನ್ನನ್ನು ಹೊರಗೆ ಕರ್ಕೊಂಡು ಹೋಗೋಕ್ಕೆ. ಅವಾಗ ಫಸ್ಟ್ ಕ್ವಶನ್ ನಂದು, ಅಮ್ಮ ನಿಂಗೆ ಖುಷಿ ಆಯಿತಾ ಅಂತ. ಓ ನೀನು ಆರಾಮಾಗಿದೆಯಲ್ಲ, ಓಕೆ ಅಮ್ಮ ಅಂತ ಅಂದರು. ಸರಿ ನನ್ನ ಶಿಫ್ಟ್ ಮಾಡಿದ್ರು. ಮತ್ತು ನನಗೆ NICUಗೆ ಏನಕ್ಕೆ ರೀಸನ್ ಎಲ್ಲ ಏನು ನನಗೆ ಗೊತ್ತಿರಲಿಲ್ಲ. ಆಮೇಲೆ ಹೋಗಿ ಕೇಳಿದೆ, ಹಿಂಗಿದೆ. ನನ್ನ ಮಗ ಎದ್ದ. ಆಮೇಲೆ ನಾನು ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನನಗೆ ಮಾರ್ನಿಂಗಿಂದ NICUಗೆ ಹೋಗ್ಬಾರ್ದು ಅಂತ ಏನೂ ಗೊತ್ತಿಲ್ಲ, ಯಾಕಂದರೆ ಫಸ್ಟ್ ಬೇಬಿನ NICUಲಿ ಏನೂ ಇಟ್ಟಿರಲಿಲ್ಲ. ಆಮೇಲೆ ನಮ್ಮ ಅಣ್ಣ ಬಂದಿದ್ದರು. ನಮ್ಮ ಅಣ್ಣ NICUಗೆ ತಾಯಿ ಮತ್ತು ತಂದೆನ ಬಿಟ್ಟರೆ ಇನ್ಯಾರನ್ನೂ ಎಂಟ್ರ್ ಮಾಡಲ್ಲ.
ನಮ್ಮಣ್ಣ ಏನೋ ಒಂದು ಹೇಳಿಬಿಟ್ಟು ಅವ್ರಿಗೆ ಹೋಗಿ ನೋಡ್ಕೊಂಬಂದ್ಬಿಟ್ಟಿದ್ದಾರೆ. ನಮ್ಮಣ್ಣ ಹೇಳಿದ್ರು, ನಿನ್ನ ಮಗ ತುಂಬ ಕ್ಯೂಟಾಗಿದ್ದಾನೆ, ಎಷ್ಟು ಅಮೂಲ್ ಬೇಬಿ ಥರ ಇದ್ದಾನೆ, ಎಷ್ಟು ಚೆನ್ನಾಗಿದ್ದಾನೆ, ನೀನು ನೋಡಿಲ್ವಾ ಅಂತ. ನನಗೆ ಸುಮ್ಮನೆ ಅಲ್ಲಿ ತೋರಿಸಿದ್ರು, ನಾನು ತುಂಬ ಟಯರ್ಡ್ ಆಗಿದ್ನಲ್ವ, ನೋಡಿದೆ. ಕೊಡಿ ಅಂದರೆ ಕೊಡಲಿಲ್ಲ, ಅವರು ಎತ್ಕೊಂಡು ಹೊಟ್ಟೋದ್ರು. ಹಂಗಾಗಿ ನಾನಿಲ್ಲ, ನನ್ನ ಮಗು ನೋಡಬೇಕಮ್ಮ ಅಂತ ಹೇಳಿಬಿಟ್ಟು 3 ಆಫ್ಟರ್ನೂನ್ 3 ನಾನು ಹೋದರೆ ಅಲ್ಲಿ ಸಿಸ್ಟರ್ಸು ನಾರ್ಮಲ್ಲಾ ಸಿಸೇರಿಯನ್, ಯಾವಾಗ ಡೆಲಿವರಿ ಆಗಿದ್ದು ಅಂತ ಕೇಳಿದ್ರು. ಇವತ್ತೇ ಆಗಿದ್ದು. ನಾರ್ಮಲ್ಲಾ? ಓ, ಅದಕ್ಕೆ ಕುಣ್ಕೊಂಡು ಬಂದುಬಿಟ್ಟಿದ್ಯಾ ಪಾಪನ ನೋಡೋಕ್ಕೆ ಅಂತ ಅವರು ರೇಗಿಸಿದ್ರು. ಸರಿ ಅಂತ ಹೋದೆ. ನನಗೆ ಅವನಿಗೆ ಬ್ರೀತಿಂಗೋಸ್ಕರ ಒಂದೇ ಒಂದು ಪೈಪ್ ಹಾಕಿದ್ರು, ಇಲ್ಲಿಂದ ಇಲ್ಲಿಗೆ ಮೂಗಲ್ಲಿ ಒಂದು ಪೈಪ್ ಹಾಕಿದ್ರು. ನಂಗೆ ಅದನ್ನು ನೋಡ್ಬಿಟ್ಟು ತುಂಬ ಒಂಥರ ಭಯ ಆಯಿತು, ಮತ್ತು ಒಂದು ಸ್ವಲ್ಪ ಅಳು ಬಂದುಬಿಡ್ತು. ಅಯ್ಯೋ, ನನ್ನ ಮಗುಗೆ ಹಿಂಗಾಗಬೇಕಾ, ಯಾಕೆ ಹಿಂಗಾಯಿತು ಅಂತ. ಮತ್ತು ಬಂದು ಅಳ್ತಾ ಇದ್ದೆ. ನಮ್ಮಮ್ಮ ಬೈದರು, ನೀನು ಅದಕ್ಕೆ ಹೋಗಬೇಡ ಅಂತ ಹೇಳಿದ್ದು, ಹೋಗಿದ್ಯಾ ಅಂತ. ಸರಿ ಅಂತ ಗಾಡ್ ಗ್ರೇಸ್ ನನ್ನ ಮಗು 24 ಅವರ್ಸಲ್ಲಿ ಮತ್ತೆ ರಿಟರ್ನ್ ನನ್ನ ಹತ್ರ ಬಂದುಬಿಡ್ತು. ಯಾಕೆಂದರೆ ಅವನು ಒಂದು 4 ಅವರ್ಸ್ಗೆಲ್ಲ ನಾರ್ಮಲ್ ಆಗಿಬಿಟ್ಟಿದೆ. ಅಂದರೆ ಅವರು ಸುಮ್ಮನೆ ಟೆಸ್ಟಿಗೆ ಅಂತ ಹಾಗೆ ಹಾಕಿ ಇಟ್ಟಿದ್ರಂತೆ. ಅದನ್ನು ತೆಗೆದು ಮತ್ತೆ ಟೆಸ್ಟ್ ಮಾಡಿದರೆ ಅವ್ನು ನಾರ್ಮಲ್ ಬ್ರೀತಿಂಗ್, ನಾರ್ಮಲ್ ಬಂದುಬಿಟ್ಟಿದೆ, ಏನೂ ತೊಂದರೆ ಇಲ್ಲ, ಅವನೆಲ್ಲ ನಾರ್ಮಲ್ ಆಗಿದ್ದಾನೆ ಅಂತ ಹೇಳಿದ್ರು. ಮತ್ತು ನನಗೆ 24 ಅವರ್ಸ್ ಆದಮೇಲೆ ನನಗೆ ರಿಟರ್ನ್ ಕೊಟ್ರ. ಅವಾಗಂತೂ ತುಂಬ ಖುಷಿ. ನನಗೇನು, ನನ್ನ ಮಗು ಆರಾಮಾಯ್ತಲ್ಲ, ಏನೂ ತೊಂದರೆ ಇಲ್ವಲ್ಲ, ನನ್ನ ಮೆಂಟಲಿ ಇಷ್ಟು ಸ್ಟ್ರಾಂಗ್ ಇದ್ದಿದ್ದಕ್ಕೆ ಅನಿಸುತ್ತೆ ಇಷ್ಟೆಲ್ಲ ಆಗಿದ್ದು. ನನಗೆ ಇಷ್ಟು ಜನ ಸಪೋರ್ಟ್ ಮಾಡಿದರೆ, ಎಲ್ಲರಿಗೂ ಒಂಥರ ಮನಸ್ಸಲ್ಲೇ ಥ್ಯಾಂಕ್ ಯು ಹೇಳಿ ನನ್ನ ಮಗು ನೋಡಿ ನನಗೆ ತುಂಬ ಖುಷಿ ಆಯಿತು. ಇದು ನನ್ನ ಪ್ರೆಗ್ನೆನ್ಸಿ ಜರ್ನಿ. ಯಾರಿಗಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಗೇನು ಅನಿಸುತ್ತೋ ಅದನ್ನು ಕಮೆಂಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ.